ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಬಿಲ್ವಪತ್ರೆ ಮರವನ್ನು ಅತ್ಯಂತ ಪವಿತ್ರ ಮತ್ತು ಪೂಜನೀಯವೆನ್ನುವ ನಂಬಿಕೆ ಇದೆ. ಬಿಲ್ವಪತ್ರೆ ಮರದ ಕೆಳಗೆ ಈ 3 ದಿನ ದೀಪವನ್ನು ಹಚ್ಚಿಟ್ಟರೆ ನಮ್ಮ ಬಾಳು ಹಸನಾಗುತ್ತೆ. ಬಿಲ್ವಪತ್ರೆ ಮರದ ಕೆಳಗೆ ಯಾವ ದಿನ ಯಾವ ಎಣ್ಣೆಯ ದೀಪವನ್ನು ಹಚ್ಚಬೇಕು ಹಾಗೂ ಬಿಲ್ವಪತ್ರೆ ಮರದ ಕೆಳಗೆ ಈ ದೀಪವನ್ನು ಹಚ್ಚಿಡುವುದರಿಂದ ಏನೆಲ್ಲ ಲಾಭವನ್ನು ನಾವು ಕಾಣಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಮ್ಮ ಸುತ್ತಮುತ್ತಲೂ ಇರುವ ಅನೇಕ ಸಸ್ಯಗಳನ್ನು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತೆ. ಇವುಗಳನ್ನು ದೇವರ ಆರಾಧನೆಗೆ ಮಹತ್ವಪೂರ್ಣವೆಂದು ಪರಿಗಣಿಸಲಾಗುತ್ತೆ. ಇಂತಹ ಪೂಜನೀಯ ಸಸ್ಯಗಳಲ್ಲಿ ಅರಳಿ ಮರ, ತುಳಸಿ, ಶಮಿ ವೃಕ್ಷ, ನೆಲ್ಲಿಕಾಯಿ ಮರ, ಬಿಲ್ವಪತ್ರೆ ಇತ್ಯಾದಿಗಳು ಸಹ ಸೇರಿವೆ. ಈ ಮರಗಳನ್ನು ಮತ್ತು ಸಸ್ಯಗಳನ್ನು ದೇವರು ಮತ್ತು ದೇವತೆಗಳ ರೂಪವೆಂದು ಕೂಡ ಪರಿಗಣಿಸಲಾಗುತ್ತೆ ಮತ್ತು ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಪೂಜಿಸಲಾಗುತ್ತೆ. ಅದರಲ್ಲೂ ಬಿಲ್ವಪತ್ರೆಗೆ ವಿಶೇಷವಾದ ಸ್ಥಾನವಿದೆ. ಬಿಲ್ವಪತ್ರೆ ಇಲ್ಲದೆ ಶಿವನ ಆರಾಧನೆಯನ್ನು ಮಾಡೋದು ಅಪೂರ್ಣವೆಂದು ಕೂಡ ಪರಿಗಣಿಸಲಾಗುತ್ತೆ. ವೀಕ್ಷಕರೇ, ಶಿವನನ್ನು ಪೂಜಿಸುವಾಗ ಬಿಲ್ವಪತ್ರೆ ಎಲೆಯನ್ನು ಬಳಸಿಕೊಂಡು ಪೂಜಿಸಿದರೆ ಶಿವನ ಆಶೀರ್ವಾದವನ್ನು ಶೀಘ್ರದಲ್ಲೇ ಪಡೆದುಕೊಳ್ಳಬಹುದು. ಹಾಗೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಬಿಲ್ವಪತ್ರೆ ಮರದ ಕೆಳಗೆ ದೀಪವನ್ನು ಹಚ್ಚಿಟ್ಟರೆ ಶುಭ ಫಲಗಳು ದೊರೆಯುತ್ತದೆ ಎನ್ನಲಾಗುತ್ತೆ. ಇದಲ್ಲದೆ ಬಿಲ್ವಪತ್ರೆ ಮರದ ಕೆಳಗೆ ದೀಪವನ್ನು ಹಚ್ಚಿಡುವುದರಿಂದ ಗ್ರಹ ದೋಷಗಳು ದೂರ ಆಗುತ್ತೆ. ನಿಮ್ಮ ಮನೆಯು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತೆ. ಬಿಲ್ವಪತ್ರೆ ಮರದ ಕೆಳಗೆ ದೀಪವನ್ನು ಹೇಗೆ ಹಚ್ಚಬೇಕು ಮತ್ತು ಅದರ ಮಹತ್ವವೇನು ಎಂಬುದನ್ನು ನೋಡೋಣ. ವೀಕ್ಷಕರೇ, ಸೋಮವಾರದ ದಿನವನ್ನು ಶಿವನ ದಿನವೆಂದು, ಶಿವ ಪೂಜೆಗೆ ಮೀಸಲಾದ ದಿನವೆಂದು ಪರಿಗಣಿಸಲಾಗಿದೆ. ಶಿವನನ್ನು ಒಲಿಸಿಕೊಳ್ಳಲು ಇರುವ ಸರಳವಾದ ಮಾರ್ಗವೆಂದರೆ ಅದುವೇ ನೀರು ಮತ್ತು ಸಾಸಿವೆ ಎಣ್ಣೆಯಾಗಿದೆ. ಇದರಿಂದ ನಾವು ಶಿವನನ್ನು ಸಂತುಷ್ಟಗೊಳಿಸಬಹುದು ಎನ್ನುವ ನಂಬಿಕೆ ಕೂಡ ಇದೆ. ಹಾಗಾಗಿ ಸೋಮವಾರದ ದಿನದಂದು ಬಿಲ್ವಪತ್ರೆ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮೆಲ್ಲರ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಬಹು ಬೇಗನೆ ದೂರ ಆಗುತ್ತದೆ. ಹಾಗೆ ಮಂಗಳವಾರದ ದಿನವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ. ಹನುಮಂತನಿಗೆ ಅತ್ಯಂತ ವಿಶೇಷವಾದ ದಿನವೆಂದು ಕೂಡ ಪರಿಗಣಿಸಲಾಗಿದೆ. ಮತ್ತು ಈ ದಿನ ನೀವು ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಈ ರೀತಿ ಮಾಡುವುದರಿಂದ ನೀವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ. ಇದಲ್ಲದೆ ಮಂಗಳವಾರದ ದಿನ ಹನುಮಂತನಿಗೆ ಈ ಎಣ್ಣೆಯ ದೀಪವನ್ನು ಹಚ್ಚಿಡುವುದರಿಂದ ಮಂಗಳಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಮುಕ್ತಿ ಕೂಡ ದೊರೆಯುತ್ತದೆ. ಮಂಗಳವಾರದ ದಿನದಂದು ನೀವು ಬಿಲ್ವಪತ್ರೆ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಿ. ಇನ್ನು ಗುರುವಾರವನ್ನು ಗುರುವಿನ ಹಾಗೂ ವಿಷ್ಣುದೇವನ ದಿನವೆಂದು ಪರಿಗಣಿಸಲಾಗುತ್ತೆ. ವಿಷ್ಣುದೇವನು ಹಳದಿ ಬಣ್ಣದ ವಸ್ತುಗಳನ್ನು ತುಂಬಾ ಇಷ್ಟಪಡ್ತಾನೆ. ಆದ್ದರಿಂದ ಆ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ತುಂಬ ಪ್ರಯೋಜನಕಾರಿ. ಗುರುವಾರದ ದಿನದಂದು ನೀವು ಬಿಲ್ವಪತ್ರೆ ಮರದ ಕೆಳಗೆ ದೀಪದಲ್ಲಿ ಅರಿಶಿನವನ್ನು ಹಾಕಿ ದೀಪವನ್ನು ಬಿಲ್ವಪತ್ರೆ ಮರದ ಕೆಳಗೆ ಇಟ್ಟು ಬರಬೇಕು. ಇದನ್ನು ಮಾಡೋದ್ರಿಂದ ನೀವು ಗುರುದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತೀರಿ. ಅಲ್ಲದೆ ಮನೆಯಲ್ಲಿ ನಡೆಯುವಂತಹ ವೈಮನಸ್ಸು, ಜಗಳ, ವಾದ ವಿವಾದಗಳು ಸಹ ದೂರವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸೋಮವಾರ, ಮಂಗಳವಾರ ಮತ್ತು ಗುರುವಾರದ ದಿನದಂದು ಬಿಲ್ವಪತ್ರೆ ಮರದ ಕೆಳಗೆ ಈ ದೀಪಗಳನ್ನು ಹಚ್ಚಿಡುವುದರಿಂದ ತುಂಬ ಪ್ರಯೋಜನಕಾರಿಯಾಗುತ್ತೆ. ಶುಭ ಫಲಿತಾಂಶಗಳು ಕೂಡ ನಿಮ್ಮ ಜೀವನವನ್ನು ಹಸನಾಗಿಸುತ್ತದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.